ನೀವ್ಯಾಕೆ ಗಾಬರಿ ಆಗಿದ್ದೀರಾ? ನಾನ್ ಗುಡಿ ಒಳಗಿದ್ದೆ ಅಪ್ಪ. ಸಕ್ಕು, ಶಿವಪ್ಪ, ಶಿವಪ್ಪ ಏನಾಯ್ತು? ಯಾವತ್ತೂ ಇಲ್ದೆ ಇವತ್ತು ಗದರ್ಸಿ ಮಾತಾಡ್ಬಿಟ್ರಲ್ಲ. ಸಕ್ಕು ಕೋಪ ಮಾಡ್ಕೊಂಡು ಹೋಗ್ಬಿಟ್ಲೇನೋ ಅಂತ ಭಯ ಪಟ್ಕೊಂಡಿದ್ರು. ಸಕ್ಕು ಎಲ್ಲೂ ಹೋಗಿಲ್ಲ ಉಮಾ. ನನ್ ಸಕ್ಕು ಇಲ್ಲೇ ಇದ್ದಾಳೆ, ನನ್ನನ್ನು ಬಿಟ್ಟು ಹೋಗಿಲ್ಲ. ಅಪ್ಪ, ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ, ನಾನ್ ಯಾವತ್ತೂ ಯಾವಾಗ್ಲೂ ನಿಮ್ಮನ್ ಬಿಟ್ಟು ಹೋಗೋದಿಲ್ಲ. ಕಂದ, ಇದು ಪರಿಹಾರ ಏನೋ ಗೊತ್ತಾಗ್ತಿಲ್ಲ. ಯಾವತ್ತೂ ಒಂದಿನ ನಿನ್ ಮದ್ವೆ ಮಾಡ್ಕೊಂಡು ಹೋಗ್ಲೇಬೇಕು ಸಕ್ಕು. ಸಕ್ಕು, ನೀನು ನನ್ನಿಂದ ದೂರ ಆದ್ರೆ ಒಂದ್ ಕ್ಷಣ ಕೂಡ ನಾನು ಬದುಕೋದಿಲ್ಲಮ್ಮ. ನಿನ್ನನ್ನ ಬಿಟ್ಟು ಹೋದ್ರೆ ನನ್ ಪ್ರಾಣ ಹೋದಾಗೇನೆ ಸಕ್ಕು, ಹೋದಾಗೇನೆ. ನಾನು ಹೀಗೆ ದುಃಖ ಪಡ್ತಿದ್ರೆ ನಿನಗೆ ಆಶ್ಚರ್ಯ ಆಗ್ತಿದ್ದೆ ಅಲ್ವಾ ಸಕ್ಕು? ನಿನ್ ಮೇಲೆ ಯಾಕೆ ಕಿರ್ಚಾಡ್ದೆ, ಯಾಕೆ ದುಃಖ ಪಡ್ತಿದ್ದೀನಿ ಅಂತ ಈಗ ನಿನಗೆ ಅರ್ಥ ಆಗಲ್ಲ ಸಕ್ಕು. ಸಕ್ಕು, ಆಗ್ಲೇ ನಿನ್ ಮೇಲೆ ಕೋಪ ಮಾಡ್ಕೊಂಡೆ ಅಲ್ವಾ? ನನಗೆ ಕ್ಷಮಿಸಮ್ಮ. ಅಪ್ಪ, ನೀವೇನ್ ಮಾಡ್ತಿದ್ದೀರಾ? ನೀವ್ ನನ್ ಜನ್ಮ ಕೊಟ್ಟಿರೋ ತಂದೆ, ನನಗ್ ಬೈಯೋ ಅಧಿಕಾರ ನಿಮ್ಗಿದೆ. ನನಗ್ ಯಾರಾದ್ರೂ ಏನಾದ್ರು ಅಂದ್ರೆ ನೀವು ಸಹಿಸೋದಿಲ್ಲ ಅಂತ ನಂಗೆ ಗೊತ್ತು. ಹೌದು ತಾನೇ ಅಜ್ಜಿ? ಅಪ್ಪ, ಅಪ್ಪ, ನಾನ್ ತಪ್ಪು ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಆಚೆ ಇಣಕ್ ನೋಡ್ಬಾರ್ದು ಅಂತ ನೀವ್ ನಂಗೆ ಹೇಳಿದ್ರಿ. ಆದ್ರೆ ನನ್ನಿಂದ ಆಗ್ಲಿಲ್ಲ, ನಾನು ಇಣಕ್ ನೋಡ್ಬಿಟ್ಟೆ. ಆ ತಾತ ನಿಮ್ ಜೊತೆ ತುಂಬಾ ತಪ್ಪಾಗಿ ಮಾತಾಡಿದ್ರು. ಅದಕ್ಕೆ ನಾನು ಗುಡಿಗೆ ಹೋಗಿ ಪಾಂಡುರಂಗನ್ಗೆ ಅವ್ರ ಬಗ್ಗೆ ಹೇಳ್ಬಿಟ್ಟೆ. ಅಪ್ಪ, ಖಂಡಿತ ಪಾಂಡುರಂಗ ನಮ್ಗೆ ದಾರಿ ತೋರಿಸ್ತಾನೆ. ನಿಜಾನೇ, ಪಾಂಡುರಂಗ ನಮಗೆ ದಾರಿ ತೋರಿಸ್ತಾನೆ. ಆ ಪಾಂಡುರಂಗನ ಅನುಗ್ರಹದಿಂದನೇ ನೀನು ಹುಟ್ಟಿರೋದು ಸಕ್ಕು. ಅವನು ಈಗ ಮಾತ್ರ ಅಲ್ಲ, ಜೀವನ ಪೂರ್ತಿ ನಿನ್ ಜೊತೆಯಾಗಿರ್ತಾನೆ. ನಿನ್ಗೋಸ್ಕರ ನಾನು ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸಕ್ಕು. ನನ್ನ ಚರ್ಮ ಸುಲ್ದು ಚಪ್ಪಲಿ ಹೊಲ್ದ್ಕೊಡು ಅಂದ್ರು ಹೊಲ್ದ್ಕೊಡ್ತೀನಿ. ಪಾಂಡುರಂಗ, ಪಾಂಡುರಂಗ. ಏನು ಅಂದ್ರೆ ಜಗದ್ರಕ್ಷ ನಾರಸಿಂಹ, ಪ್ರಾಣದಾತ ಪರಮಾತ್ಮ, ಪ್ರಾಣದಾತ ಪರಮಾತ್ಮ. ಸಕ್ಕು ಜೀವನ ಪೂರ್ತಿ ಜೊತೆಯಾಗಿರು ಸ್ವಾಮಿ. ಶ್ಯಾಮ ರಾಮ, ಶ್ಯಾಮ ರಾಮ. ಸಕ್ಕು ನೀನು ಜೀವನ ಪೂರ್ತಿ ಜೊತೆಯಾಗಿರು ಸ್ವಾಮಿ. ನೀನೇ ದೇವಾ, ಮೋಕ್ಷ ತೀರಂ ನೀನೇ. ಅಪ್ಪ, ಪಾಹಿ ಪಾಹಿ ನಾದಲೋಲ, ಪಾಹಿ ಪಾಹಿ ನಾದಲೋಲ, ಮುರಳೀಧರ ಮುಕುಂದ, ಭಕ್ತ ಪೋಷಣೋ ರಕ್ಷ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ.
ವಿಠಲ ವಿಠಲ ಪಾಂಡುರಂಗ. ನಾಲ್ಕನೇ ಮದ್ವೆ ಆಗ್ತಾನಂತೆ. ಇಲ್ಲಿ ನೋಡಿದ್ರೆ ನನ್ನ ಅದೃಷ್ಟ ಹೀಗಿದೆ. ನಾಲ್ಕನೇ ಮದ್ವೆ ಮಾಡ್ಕೋತೀನಿ ಅಂತ ನಂಗೆ ಹೆದರ್ಸ್ತಾನೆ. ಇವನ್ ಮುಖಕ್ಕೆ ನಾಲ್ಕನೇ ಮದ್ವೆ ಬೇರೆ ಕೇಡು. ಹೇಗಾದ್ರೂ ಮಾಡಿ ನಾನು ಈ ಮದ್ವೆನ ನಿಲ್ಲಿಸ್ಲೇಬೇಕು. ಅಮ್ಮವ್ರೆ, ನೀವು ಹಗ್ಗನ ಗಟ್ಟಿಯಾಗಿ ಎಳಿತಾ ಇದ್ದೀರಾ. ಅದು ತುಂಬಾ ತಪ್ಪು. ಆಮೇಲೆ ಅದು ಕತ್ತರಿಸೋದ್ರೆ ಕಷ್ಟ. ಸರಿ ದಾಮು ಸೇಠ್, ಸರಿ. ಅಂದ್ರೆ ಈಗ ನಾನು ಹೊಸ ಮದ್ವೆ ಹೆಣ್ಣನ್ನ ಸ್ವಾಗತ ಮಾಡ್ಬೇಕು. ಹಣೆಗೆ ಬೊಟ್ಟಿಟ್ಟು ಆರತಿ ಮಾಡಿ ಮನೆ ತುಂಬಿಸ್ಕೋಬೇಕು. ನನ್ ಕೈಲಿದು ಸಾಧ್ಯ ಇಲ್ಲ. ನಾನ್ ನಿಮ್ಗೆ ಹೇಳಿದ್ದು ನಿಧಾನವಾಗಿ ಆಲೋಚನೆ ಮಾಡಿ ಅಂತ. ನೀವೇನಾದ್ರೂ ಯಜಮಾನ್ರು ಹೇಳಿದಕ್ಕೆ ಒಪ್ಲಿಲ್ಲ ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ. ಆಮೇಲೆ ಯಜಮಾನ್ರು ಏನ್ ಮಾಡ್ತಾರೋ ಸ್ವಲ್ಪ ಯೋಚನೆ ಮಾಡಿ. ಏನಾದ್ರೂ ದಾರಿ ಇದ್ರೆ ಹೇಳಿ. ಆತುರ ಪಟ್ಟು ನಿರ್ಧಾರ ತಗೊಳ್ಳದೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ನಿರ್ಧಾರ ತಗೊಳ್ಳಿ. ಆಗ ನಿಮ್ಗೆ ಒಳ್ಳೇದಾಗತ್ತೆ. ಅಂದ್ರೆ ಯಜಮಾನ್ರ ಮಾತಿಗೆ ಹೌದು ಅಂತ ಹೇಳಿ. ಯಾರಾದ್ರೂ ಅವ್ರ ವಿರುದ್ಧ ಮಾತಾಡಿದ್ರೆ ಅವ್ರ ಕೈ ಕಾಲನ್ನ ಮುರಿದು ಹಾಕ್ಬಿಡ್ತಾರೆ. ನೀವ್ ಎಷ್ಟಂದವಾಗಿ ತಯಾರಾಗಿದ್ರು ನಿಮ್ ಮುಖ ನೋಡೋದಿಲ್ಲ. ಆಮೇಲೆ ನೀವು ಶಾಶ್ವತವಾಗಿ ಅಡ್ಗೆ ಮನೇಲೆ ಇರ್ಬೇಕಾಗತ್ತೆ. ಯೋಚನೆ ಮಾಡಿ. ಬೇಡ 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 ಬೇಡ. ನೀವ್ ಹೇಳಿದ್ದು ನನಗೆ ಅರ್ಥ ಆಯ್ತು. ನೀವು ಸತ್ಯ ಹೇಳ್ತಿದ್ದೀರಾ ದಾಮು ಅವ್ರೆ. ಈ ವಿಚಾರದಲ್ಲಿ ನಂಗೆ ಜ್ಞಾನೋದಯ ಮಾಡಿಸಿದ್ರಿ. ನೀವ್ ಹೇಳಿದ ಹಾಗೆ ಮಾಡ್ತೀನಿ. ಎಲ್ರ ಮುಂದೆ ಹೇಳ್ತಾ ಇದ್ದೀನಿ ಶಿವಪ್ಪ, ಸಾಲ ತೀರ್ಸೋದಕ್ಕೆ ನನಗೆ ನವಮಿವರೆಗೂ ಗಡುವು ಕೊಡ್ತಾ ಇದ್ದೀನಿ. ತೀರ್ಸಕ್ಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ಮಾರ್ಗ ಇದೆಯಲ್ಲ, ನಿನ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡು. ಏನಂದ್ರೆ ಏನಂದ್ರೆ ಭಯ ಪಡ್ತಿದ್ದೀರಾ? ಅಮ್ಮ ಅಮ್ಮ ನಿದ್ದೆ ಬರ್ತಿದೆ. ನಾನಿಲ್ಲಿ ಲೆಕ್ಕ ಮಾಡ್ತಿದ್ದೀನಮ್ಮ. ನೀನು ನಿನ್ ಬಾಯಲ್ಲಿ ತೊಡೆ ಮೇಲೆ ಮಲ್ಕೋ. ಎಂತ ಅದೃಷ್ಟವಂತೆ ಅಲ್ವಾ ಇವಳು. ಮಲ್ಗಿದ ತಕ್ಷಣ ನಿದ್ದೆಗೆ ಹೋದ್ಲು. ಏನಂದ್ರೆ ಅದನ್ ಕೊಡಿ.